ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೋಹಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಇಷ್ಟು ದಿನ ವೀಡಿಯೋ ಮಾಡಿರಲಿಲ್ಲ, ಏನಕ್ಕಂದರೆ ಎಕ್ಸಾಮ್ಸ್ ಇತ್ತು ಗೈಸ್. ಬೋರ್ಡ್ ಕ್ವಾರ್ಟರ್ಲಿ ಇತ್ತು. ಮತ್ತೆ ನಾಳೆ ಮಂಡೆಯಿಂದ ಇದೆ, ಪ್ರಿಪ್ರೇಟ್ರಿ ಇದೆ. ದಿನಗಳು ಯಾಕೆ ಇಷ್ಟು ಬೇಗ ಓಡ್ತಾ ಇದೆಯೋ, ನಾನು ಎಲ್ಲಿ ಹುಚ್ಚು ಹಿಡಿದು ಬಿಡುತ್ತೋ. ಬಟ್ ಆದರೂ ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಆದಷ್ಟು ವೀಡಿಯೋಸ್ ಮಾಡ್ತಾ ಇರ್ತೀನಿ. ಎಕ್ಸಾಮ್ಸ್ ಇರೋದ್ರಿಂದ ಸ್ವಲ್ಪ ವೀಡಿಯೋಸ್ ಕಡಿಮೆ ಆಗ್ಬೋದು, ಬಟ್ ಆದರೂ ಮಾಡ್ತಾ ಇರ್ತೀನಿ. ಇವಾಗೆಲ್ಲೋ ನಾಷ್ಟ ತರಕ್ಕೆ ಹೋಗ್ಬೇಕಂತೆ, ನೀವು ಹೋಗೋಣ. ಹಾಯ್ ಗೈಸ್, ಇವತ್ತು ಸಂಡೇ ಸ್ಪೆಷಲ್ ಅಲ್ವ ನಮ್ಮ ಮನೇಲಿ. ಸ್ಪೆಷಲ್ ಅಂದರೆ ಭಾನುವಾರದ ಹೊತ್ತು ನಮ್ಮ ಮನೇಲಿ ನಾಷ್ಟ ಎಲ್ಲ ಹೋಟ್ಲು ಇದೆ. ಟೈಮ್ ಎಷ್ಟು ಗೊತ್ತಾ? 12 ಗಂಟೆ. 12 ಗಂಟೆಯಲ್ಲೇ ನಮ್ಮ ಮನೇಲಿ ನಾಷ್ಟ, ಭಾನುವಾರದ ಹೊತ್ತು ಮಾತ್ರ. ಆಲ್ಮೋಸ್ಟ್ 11:52 ಇವಾಗ ನಮ್ಮ ಮನೇಲಿ ನಾಷ್ಟ. ಹೋಗ್ತಾ ಇದ್ದೀನಿ ತರಕ್ಕೆ. ನೀವು ಹೋಗುವ. ನಾಷ್ಟ ತೊಗೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಇವಾಗ ನಮ್ಮ ಅಪ್ಪ ಅಮ್ಮ ಇವತ್ತೆಲ್ಲ ಹೊರಗೆ ಹೋಗ್ತಾಯಿದ್ರು. ನಮ್ಮ ಅಮ್ಮ ಡ್ರೆಸ್ ಐರನ್ ಮಾಡು ಅಂತ ಹೇಳಿದ್ರು. ಈಗ ಹೋಗಿ ಮಾಡಬೇಕು. ನೀವು ಹೋಗ್ಬಿಡ್ತೀನಿ ಅಪ್ಪ ಅವರಿಗೆ. ಆಗಲ್ಲ ನೀವು ಹೋಗಿ. ನೀವು ಹೊರಗೆ ಹೋಗೋಸ್ಕೋಸ್ಕರ ನಾನು ಏನು ಮಾಡ್ಕೊಳ್ಳೋದು. ನೀನು ವಾಯ್ಸ್ ಕೇಳಿಸ್ತಾ ಇಲ್ಲ, ಕೇಳಿಸುತ್ತೆ. ಜೋರಾಗಿ ಹೇಳು, ಜೋರಾಗಿ ಮಾತಾಡು. ಇದಕ್ಕಿಂತ ವಾಯ್ಸ್ ಮುಂದೆ ಜೋರಾಗಿ ಕುತ್ಕೋ ಸುಮ್ಮನೆ. ಸೊ ಗೈಸ್ ನೋಡಿ, ಇಲ್ಲಿ ನಮ್ಮ ಅಣ್ಣ ಐರನ್ ಮಾಡ್ತಾವ್ರೆ. ಮುಖ ತೋರಿಸು. ನೀನಿಂತೂ ಮಾಡಲ್ಲ, ನಾನೇ ಮಾಡಬೇಕಲ್ಲ. ಮತ್ತೆ ನಿಂತಾರ ಅನ್ಕೊಂಡ. ಗೈಸ್, ಇವಾಗ ಗ್ಯಾರೇಜ್ ಹತ್ರ ಹೋಗ್ತಾ ಇದ್ದೀನಿ. ನಂದೊಂದು ಪಲ್ಸರ್ ಗಾಡಿ ಗ್ಯಾರೇಜ್ ಹತ್ರ ಬಿಟ್ಟಿದೆ. 4 ದಿನ ಆಯಿತು. ಅದು ಹೆಡ್ಲೈಟ್ ಹೊಸದು ಹಾಕ್ಸಿದ್ವಿ, ಹೆಡ್ಲೈಟ್ ಹೋಗ್ಬಿಟ್ಟಿತ್ತು. ಸೊ ವೈರಿಂಗ್ ಮಾಡ್ತಾ ಇದ್ದಾರೆ. 4 ದಿನ ಆಯಿತು, ಅದಕ್ಕೆ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಗೈಸ್, ಇವತ್ತು ನಮ್ಮ ಅಪ್ಪ ಅಮ್ಮ ಎಲ್ಲೋಗಿದ್ದು ಅಂದರೆ, ಹೊಸದಾಗಿ ಒಂದು ಫಿಲಮ್ ರಿಲೀಸ್ ಆಗಿದೆಯಲ್ಲ, ಪ್ಯಾರ್ ಅಂತ. ಆ ಮೂವಿಲಿ ಒಂದು ಸಾಂಗ್ ಇದೆ. ಆ ಸಾಂಗ್ನ ಆಡಿಸ್ತಾ ಇದ್ದಾರೆ ನಮ್ಮ ಅಪ್ಪನ ಕೈಲಿ. ಮೀನ್ಸ್ ನೆಕ್ಸ್ಟ್ ಫಿಲಮ್ ಚಾನ್ಸಸ್ ಸಿಗ್ಬೋದು, ಗೊತ್ತಿಲ್ಲ. ಅದಕ್ಕೋಸ್ಕರ ಇವತ್ತು ನಮ್ಮ ಅಪ್ಪ ಅಮ್ಮ ಇಬ್ಬರು ಹೋಗಿದ್ದಾರೆ. ನಮ್ಮ ಅಪ್ಪ ಚೆನ್ನಾಗಿ ಆಡಿದ್ರೆ ನೆಕ್ಸ್ಟ್ ಫಿಲಮಲ್ಲೆಲ್ಲ ಆಡೋಕ್ಕೆ ಚಾನ್ಸ್ ಸಿಗುತ್ತೆ. ಅದಕ್ಕೋಸ್ಕರ ಹೋಗಿದ್ದಾರೆ. ನೋಡೋಣ, ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಅವ್ರು ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಾನು ಇವತ್ತು ಅಜ್ಜಿ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಹೋಗಬೇಕು, ಕರೆದಿದ್ದಾರೆ, ನೋಡೋಣ. A few moments later. ಗ್ಯಾರೇಜ್ ಹತ್ರ ಹೋಗಿದೆ. ಗಾಡಿ ಇನ್ನೂ ರೆಡಿಯಾಗಿಲ್ಲ. ನಾಳೆ ಸಂಜೆ ಸಿಗುತ್ತೆ ಗಾಡಿ. ಸೊ ಇವಾಗ ನನ್ನ ತಂಗಿ ಇಲ್ಲೆಲ್ಲ ಕ್ರಿಕೆಟ್ ಆಡೋಕ್ಕೆ ಹೋಗಿದ್ದಾಳೆ. ಅಲ್ಲೋಗೋಣ, ನೋಡೋಣ ಏನು ಮಾಡ್ತಾಯಿದ್ದಾರೆ ಅಂತ. ಹಂಗೆ ಈ ಫೋನ್ನ ನನ್ನ ತಂಗಿಗೆ ಕೊಡಬೇಕು. ನಾನು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಲ್ಲ, ಅದಕ್ಕೆ ಅವಳ ಹತ್ರ ಯಾವ ಫೋನು ಇಲ್ಲ. ಫೋನ್ ಕೊಟ್ಬಿಟ್ಟು ಹೋಗಬೇಕು. ಅದಕ್ಕೋಸ್ಕರ ನನ್ನ ತಂಗಿಯನ್ನು ಮಾತಾಡ್ಸ್ಕೊಂಡು ಹಂಗೆ ಹೊಟ್ಬಿಡೋದು. ಗೈಸ್ ನೋಡಿ, ಇದೇ ನಮ್ಮ ಆಫೀಸ್, ಡ್ರೈವಿಂಗ್ ಸ್ಕೂಲು, ರಾಜಶೇಖರ್ ಮೋಟರ್ ಡ್ರೈವಿಂಗ್ ಸ್ಕೂಲ್ ಅಂತ. ಗೈಸ್, ಇನ್ನೊಂದು ಗಾಡಿ ತೋರಿಸ್ತೀನಿ ರೀ. ನೋಡಿ ಈ ಗಾಡಿ. ಗೈಸ್, ಇದು ಯಾವುದೋ ಹ್ಯಾಂಡಿಕ್ಯಾಪ್ಟ್ ಯೂಸ್ ಮಾಡೋ ಥರ ಗಾಡಿ ಅಲ್ಲ. ಈ ಗಾಡಿದೊಂದು ಸ್ಪೆಷಾಲಿಟಿ ಇದೆ. ಅದು ಮುಂದೆ ಯಾವ್ದಾದ್ರು ಒಂದು ವ್ಲಾಗಲ್ಲಿ ಹೇಳ್ತೀನಿ. ಅಂದರೆ ನಮ್ಮ ಅಪ್ಪ ಹೇಳಿದ್ರೇ ಚೆನ್ನಾಗಿರುತ್ತೆ ಆ ಗಾಡಿ ಬಗ್ಗೆ. ಸೊ ಒಂದಿನ ನಮ್ಮ ಅಪ್ಪನ ಹಿಡ್ಕೊಂಡು ಆಫೀಸ್ ಬಗ್ಗೆ ಮತ್ತು ಈ ಗಾಡಿ ಬಗ್ಗೆ ಒಂದು ವ್ಲಾಗ್ ಮಾಡ್ತೀನಿ. ಅವಾಗ ಗೊತ್ತಾಗುತ್ತೆ ಈ ಗಾಡಿ ಸ್ಪೆಷಾಲಿಟಿ ಏನಂತ. ಈ ಗಾಡಿ ನೋಡ್ಕೊಂಡಿರಿ. ಗೈಸ್, ನನ್ನ ತಂಗಿ ಇಲ್ಲೇ ಇದ್ದಾಳೆ ನೋಡಿ. ಕ್ಯಾಮ್ರಾ ನೋಡಿದ ತಕ್ಷಣ ಮುಖ ಮುಚ್ಕೋತಾಳೆ. ಇವಾಗ ಹೇಳ್ದೆ ಅಲ್ವಾ ಗೈಸ್, ನೋಡಿ ಬ್ಯಾಟ್ ಇಟ್ಕೊಂಡು ನಿಂತಿರೋದು ನೋಡಿ. ಪ್ರಿಯಾ, ಸರಿ ಅದೆಲ್ಲ ಬಿಡು. ಇವಾಗ ನಾನು ಅಮ್ಮಮ್ಮವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅದಕ್ಕೇ ನಿನಗೆ ಫೋನ್ ಕೊಟ್ಬಿಟ್ಟು ಹೋಗೋಣ ಅಂತ. ಆಯ್ತು ಬಾ.
ನನಗೆ ಒಂದು ನಿಮಿಷ ವಿಡಿಯೋ ಕಟ್ ಮಾಡಿ ಹೇಳು ಪರವಾಗಿಲ್ಲ, ಬೇಡ. ಪರವಾಗಿಲ್ಲ ಹೇಳು. ಏ ಸಾಕು, ಯಾವುದೋ ನಮ್ಮ ಕ್ಲಾಸ್ಮೇಟ್ ಹುಡುಗ ನಾನು ಅಜ್ಜಿ ಮಾಡ್ಬೇಡ ನನಗೆ. ಇರ್ಲಿ ಬಿಡು. ನಾನು ಬೇರೆ ಗ್ರೌಂಡಿಗೆ ಹೋಗ್ಬೇಕಂತಿದ್ದೀನಿ. ಯಾಕೆ? ಅವರೆಲ್ಲ ಇದ್ರೆ ಹುಡುಗೋಗುತ್ತೆ. ಅಲ್ಲ ಅವ್ರಿದ್ರೆ ನಿನ್ಗೇನು ಕಷ್ಟ ಅಂತ. ನನಗೆ ಇಷ್ಟ ಆಗಲ್ಲ. ಆಫ್ ಮಾಡು. ಗೈಸ್, ನನ್ನ ತಂಗಿಗೆ ಫೋನ್ ಕೊಟ್ಟಿದ್ದಾಯಿತು. ಇವಾಗ ಅಜ್ಜಿ ಮನೆಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ಕೇಕ್ ತೊಗೋಬೇಕು. ಮೊನ್ನೆ ನಮ್ಮ ಅಕ್ಕನ ಬರ್ಡೇ ಇತ್ತು, ಹೋಗಿರಲಿಲ್ಲ ಅವತ್ತು. ಸೊ ಅದಕ್ಕೆ ಇವತ್ತು ಕೇಕ್ ಕಟ್ ಮಾಡಿಸೋಣ ಅಂತ ಕೇಕ್ ಬೇಕು. ನೋಡ್ತಾ ಇದ್ದೀನಿ, ಐದು ಕೊಡಿ, ವೈಟ್ ಕಲರ್. ಗೈಸ್, ಕೇಕ್ ತೊಗೊಂಡಿದ್ದಾಯಿತು, ಹೊರಡೋದೆ ಇವಾಗ. ಗೈಸ್, ಇವಾಗ ಬೈಕಲ್ಲಿ ಹೋಗೋಕ್ಕಾಗಲ್ಲ ಕೇಕ್ ಹಿಡ್ಕೊಂಡು, ಅದಕ್ಕೆ ನಮ್ಮಮ್ಮನ ಗಾಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗುವ. ನಂಗೆ ಗೊತ್ತಿಲ್ಲ, ಈಗ ಬ್ಲಾಗಲ್ಲಿ ಯಾವ್ದು ಬರುತ್ತೆ ಎಲ್ಲ ಹಾಕ್ತೀನಿ. ಯಾರಿಗೆ ಹಾಕ್ತೀರಾ? ಕಮೆಂಟಲ್ಲಿ ತಾನೇ ಹಾಕ್ಕೊಡಿ, ಪರವಾಗಿಲ್ಲ ಹಾಕಿ. ಎಲ್ಲ ಚೆನ್ನಾಗೇ ಇದ್ದೀನಿ. ಬೇಡಕ್ಕೆ ಬೇಡ, ಹೋಯ್ತು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಅಕ್ಕ. ಅಮ್ಮಮ್ಮ ಗೈಸ್, ಇವಾಗ ಅಜ್ಜಿ ಮನೆಯಿಂದ ಆಫೀಸ್ಗೆ ಬಂದೆ. ಇದೇನೋ ಸ್ವಲ್ಪ ಕೆಲಸ ಇದೆ. ಅಪ್ಪ ಏನೋ ಯಾರೋ ಬರ್ತಾರಂದರು, ನಾನು ಮಾತಾಡ್ಸ್ಕೊಂಡು ಮನೆಗೆ ಹೋಗಬೇಕು. ಒಬ್ಬ ನನ್ನ ತಂಗಿಗೆ ಇನ್ನೂ ಊಟ ಕೂಡ ಕೊಡಿಸಿಲ್ಲ. ನಾನು 4:15 ಆಗ್ತಿದೆ, ಊಟ ತೊಗೊಂಡು ಕೊಡಬೇಕು. ಅದಕ್ಕೆ ಅವ್ರು ಬಂದಿದ ತಕ್ಷಣ ಓಡೋಣ ಅಂತ. ಇನ್ನೂ ಬಂದೇ ಇಲ್ಲ ಅವರು. ಹಾಂ ಗೈಸ್, ಇವಾಗ ಹೋಗ್ತಾ ಇದ್ದೀನಿ ಪಾಪ ನನ್ನ ತಂಗಿಗೆ ಊಟ ತೊಗೊಳಕ್ಕೆ. ಕೇಳಿದ್ದಕ್ಕೆ ಮಸಾಲೆ ಪುರಿ ಬೇಕು ಅಂತ, ಊಟ ಏನು ಬೇಡವಂತೆ. ತುಂಬ ಲೇಟ್ ಆಗೋಯ್ತು ಗೈಸ್, 5:30 ಆಗಿಬಿಡೈತೆ. ಆಫೀಸಲ್ಲಿ ಐತೆ, ಇಷ್ಟೊತ್ತು ಕಸ್ಟಮರ್ ಬಂದು ಲೇಟ್ ಆಯಿತು. ಸೊ ಇವಾಗ ಹೋಗ್ತಾ ಇದ್ದೀನಿ, ತೊಗೊಂಡು ಹೋಗಬೇಕು. ಪಾಪ ಬೆಳಗ್ಗೆ ತಿಂದಿರೋದು, ಇಷ್ಟೊತ್ತಾದರೂ ಏನೂ ತಿಂದಿಲ್ಲ. ಗೈಸ್, ನನ್ನ ತಂಗಿ ಫುಲ್ಲು ಜೋರಾಗಿ ಸಾಂಗ್ ಹಾಕ್ಕೊಂಡು ಮನೇಲಿರೋದು. ಇವಾಗ ಸಡನ್ನಾಗಿ ಹೋಗ್ತಾ ಇದ್ದೀನಿ, ನೋಡೋಣ ಏನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಸೌಂಡ್ ಇಲ್ಲಿ ಗಂಟೆ ಕೇಳಿಸ್ತೈತೆ. ತಗೋ, ಸಾಕ ಸೌಂಡು? ಹಾಂ, ಅದರಲ್ಲಿ ಕೇಕ್ ಐತೆ, ಮಸಾಲೆ ಪುರಿ ಐತೆ, ತಿನ್ನು. ಸೌಂಡು ರೋಡ್ ಗಂಟೆ ಕೇಳಿಸ್ತೈತೆ, ನೀನು ಸೌಂಡ್ ಕೊಟ್ಟಿರೋದು. ಯಾಕೆ ಬಿಡು, ನಾನು ಅದು ತೊಳ್ಕೊತೀನಿ. ಮಿಕ್ಕಿದೆಲ್ಲ ತೊಳ್ದಾ? ಇದು ಸ್ಲ್ಯಾಬು ಸರಿ, ಆಮೇಲೆ ಮಾಡ್ಕೋತೀನಿ ಬಿಡು ನಾನು. ಪ್ರಿಯಾಂಕೇಶ್ ಅವ್ರು ಏನು ಮಾಡ್ತಾಯಿದ್ದೀರಾ?
ಬಿಸಿನೀರು. ಗೈಸ್ ಇವಾಗ ಫಿಸಿಕ್ಸ್ ಓದಬೇಕು ನಾಳೆಗೆ. ಪ್ರಿಪ್ರೇಟ್ರಿ ಇದೆ ಗೈಸ್, ಫುಲ್ ಚಾಪ್ಟರ್, ಫುಲ್ ಸಿಲೆಬಸ್ ಇದೆ. ಇವಾಗ ಓದಬೇಕು, ಸ್ವಲ್ಪ ರಿವೈಸ್ ಮಾಡ್ಕೋಬೇಕಷ್ಟೇ. ಆಲ್ಮೋಸ್ಟ್ ಎಲ್ಲ ಓದಿರೋದೆ. ಎಕ್ಸಾಮ್ಸ್ಗೆ ಮೊನ್ನೆ ಪ್ರಿಪ್ರೇಟ್ರಿ ಇತ್ತು, ಅಂದರೆ ಬೋರ್ಡ್ ಕ್ವಾರ್ಟರ್ಲಿ ಯಾವಾಗ ಸ್ವಲ್ಪ ಓದಿದ್ದೆ, ಒಂದು 3 ಚಾಪ್ಟರ್ಸು. ಇವಾಗ ಮಿಕ್ಕಿದ್ದು ಓದ್ಕೋಬೇಕು ಅಷ್ಟೇ ಗೈಸ್. ಇಲ್ಲೇ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.